ಇರ್ತಕ್ಕಂಥ ವಾಣಿಜ್ಯ ಮಳಿಗೆ ಕುಸಿದು ಈಗಾಗಲೇ 2 ಸಾವಾಗಿ 4 ಜನ ಜೀವನ್ಮರಣ ನಡುವೆ ಹೋರಾಟ ಮಾಡ್ತಾಯಿದ್ದಾರೆ. ಇದು ಪುರಸಭೆಯವರು ಕಂದಾಯನ ವಸೂಲಿ ಮಾಡ್ತಾರೆ. ಬಟ್ ಬೇಲೂರಿನ ಹೃದಯ ಭಾಗ ಬಸ್ ನಿಲ್ದಾಣದ ಮುಂಭಾಗ ಇರ್ತಕ್ಕಂಥ ಕಟ್ಟಡ ಅಷ್ಟೊಂದು ಶಿಥಿಲಾವಸ್ಥೆ ಆದರೂ ಕೂಡ ಇವರು ಲೈಸೆನ್ಸನ್ನು ಪ್ರತಿ ವರ್ಷ ರಿನ್ಯೂವಲ್ ಮಾಡ್ತಾ ಬರೋದ್ರ ಜೊತೆಗೆ ಅಲ್ಲಿ ಇವತ್ತಿನ ಸಾವಿಗೆ ನೇರವಾಗಿ ಪುರಸಭೆನೇ ಕಾರಣ ಆಗುತ್ತೆ. ಪುರಸಭೆ ಅಧಿಕಾರಿಗಳು ಇವತ್ತು ಬೇಲೂರು ಮನೆ ಮಾತಾಗಿ ಬೇಲೂರು ನೋಡಿರೋ ಹಾಗೆ ಇವತ್ತು ಮಳಿಗೆಗಳ ಹರಾಜಲ್ಲಿ ಭ್ರಷ್ಟಾಚಾರದಲ್ಲಿ ಪುರಸಭೆ ಅಧಿಕಾರಿಗಳು ಮುಖ್ಯಾಧಿಕಾರಿ ಸೇರಿದಂತೆ ಅದರೊಳಗಡೆ ಮುಳುಗಡೆ ಆಗಿದ್ದಾರೆ ವಿನಃ ಇಲ್ಲಿ ಬೀದಿ ಬದಿ ವ್ಯಾಪಾರಿಗಳು ಬಡವರು ನಿರ್ಗತಿಕರು ಇವತ್ತು ಬೀದಿ ಮೇಲೆ ಪ್ರಾಣ ಕಳ್ಕೊಂಡ್ರು ಕೂಡ ಇವರಿಗೆ ಒಂಥರ ಲಜ್ಜೆಗೆಟ್ಟತನವನ್ನು ಪ್ರದರ್ಶನ ಮಾಡ್ತಾರೆ ಅಂತಂದರೆ ಭಾಳ ದುರದೃಷ್ಟಕರ. ಇವತ್ತು ಇವರ ಸಾವಿಗೆ ನೇರವಾಗಿ ಪುರಸಭೆ ಅಧಿಕಾರಿಗಳು ಕಾರಣ ಆಗ್ತಾರೆ. ಹಾಗಾಗಿ ನಾನು ಒತ್ತಾಯ ಮಾಡ್ತೀನಿ, ಪುರಸಭೆ ಅಧಿಕಾರಿಗಳ ಮೇಲೆ ಯಾರು ಸಂಬಂಧಪಟ್ಟ ಪುರಸಭೆ ಅಧಿಕಾರಿಗಳಿದ್ದಾರೆ ಅವ್ರ ಮೇಲೆ ಇವತ್ತು ಕಾನೂನು ಕ್ರಮವನ್ನು ಜರುಗಿಸಬೇಕು. ಅವ್ರ ಮೇಲೆ FIR ಹಾಕಿ ಫಸ್ಟ್ ಬಂಧನ ಮಾಡಬೇಕು. ಇದು ಸಾವು ಅನ್ನೋದಕ್ಕಿಂತಲೂ ದುರಂತವಾಗಿ ಸಾವು ಅನ್ನೋದಕ್ಕಿಂತಲೂ ಕೃತಕವಾಗಿ ಪುರಸಭೆ ಅಧಿಕಾರಿಗಳು ಸೃಷ್ಟಿಸಿದಂಥ ಸಾವು ಆಗುತ್ತಿದೆ. ಯಾಕೆ ಅಂತಂದರೆ ಇದನ್ನು ಕೊಲೆ ಅಂತಲೇ ಕನ್ಸಿಡರ್ ಮಾಡಬೇಕಾಗತ್ತೆ. ಹಾಗಾಗಿ ಫಸ್ಟು ಪುರಸಭೆ ಮುಖ್ಯಾಧಿಕಾರಿನ 302ನಲ್ಲಿ ಅರೆಸ್ಟ್ ಮಾಡಿ ತನಿಖೆಯನ್ನು ಮಾಡಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೀನಿ.